ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. IPL 2024 ಪ್ರೀಮಿಯರ್ ಲೀಗ್ ನಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಿದೆ. ರಾಯಲ್ ಚಾಲೆಂಜರ್ಸ್ ತಂಡವು 2013ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ RCB ತಂಡದ ಕ್ರಿಸ್ ಗೇಲ್ ಅವರು ಅಮೋಘ ಬ್ಯಾಟಿಂಗ್ ನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಗಳನ್ನು ಪಡೆದುಕೊಂಡು 263 ರನ್ ಬಾರಿಸಿದ್ದು ಇದುವರೆಗೂ ದಾಖಲಾಗಿತ್ತು. ಇದೀಗ 11 ವರ್ಷಗಳ ಹಳೆಯ ದಾಖಲೆಗಳನ್ನು ಧೂಳಿಪಟ ಮಾಡಿದ ಸನ್ ರೈಸರ್ಸ್ ಹೈದರಾಬಾದ್ ಹೊಸ ಇತಿಹಾಸ ನಿರ್ಮಿಸಿದೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ SRS ತಂಡವು 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 277 ರನ್ ಬಾರಿಸಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಇದು RCB ಅಭಿಮಾನಿಗಳಿಗೆ ಬೇಸರವನ್ನು ಉಂಟು ಮಾಡಿದೆ. ಇನ್ನು ಉಳಿದ RCBಯ ದಾಖಲೆಗಳು ನೋಡುವುದಾದರೆ, ನಂಬರ್ 1 ಕ್ರಿಸ್ ಗೇಲ್ 175 ರನ್ ಪುಣೆ ವಾರಿಯರ್ಸ್ ವಿರುದ್ಧ ಅಬ್ಬರಿಸಿದರು. ಬರೋಬ್ಬರಿ 13 4 ಹಾಗೂ 17 6 ಬಾರಿಸಿದ್ದರು. ನಂಬರ್ 2 ಇದು IPL ನ ಹೈಯೆಸ್ಟ್ ಪಾರ್ಟ್ನರ್ಶಿಪ್. ವಿರಾಟ್ ಕೊಹ್ಲಿ ಹಾಗೂ AB ಡಿ ವಿಲಿಯರ್ಸ್ ಶತಕದ ಜೊತೆಯಾಟ ಆಡಿದ್ದರು. ವಿರಾಟ್ ಕೊಹ್ಲಿ ಅವರು 5 4 ಹಾಗೂ 8 6 ಗಳ ಮೂಲಕ ಶತಕವನ್ನು ಬಾರಿಸಿದ್ದರು ಹಾಗೂ AB ಡಿ ವಿಲಿಯರ್ಸ್ 10 4 ಗಳು 12 6 ಗಳ ಮೂಲಕ ಶತಕವನ್ನು ಬಾರಿಸಿದರು. ಇದು IPL ನ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಆಗಿದ್ದು. ನಂಬರ್ 3 IPL ನ ಅತ್ಯಂತ ಹೆಚ್ಚು ಶತಕಗಳು ಬಾರಿಸಿರುವ ತಂಡ ಅಂದರೆ ಅದು RCB. ಬರೋಬ್ಬರಿ 15 ಶತಕಗಳನ್ನು RCB ತಂಡದಿಂದ ಬಂದಿವೆ. ನಂಬರ್ 4 IPL ನಲ್ಲಿ 2016 ಸೀಸನ್ ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿರುವುದು ವಿರಾಟ್ ಕೊಹ್ಲಿ. ಬರೋಬ್ಬರಿ 973 ರನ್ಗಳನ್ನು ಬಾರಿಸಿದ ವಿರಾಟ್ ಕೊಹ್ಲಿ ಅವರು ಹಾಗೂ ಆರೆಂಜ್ ಕ್ಯಾಪ್ ಅನ್ನು ಪಡೆದುಕೊಂಡಿದ್ದಾರೆ. ನಂಬರ್ 5 ಒಂದೇ ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ಸಿಕ್ಸ್ ಗಳನ್ನು ಹೊಡೆದಿರುವ RCB ತಂಡದ ಆಟಗಾರ ಕ್ರಿಸ್ ಗೇಲ್. ಬರೋಬ್ಬರಿ 17 ಸಿಕ್ಸ್ ಗಳನ್ನು ಬಾರಿಸಿದ್ದಾರೆ. ನಂಬರ್ 6 ಇದೀಗ ಹೊಸ ದಾಖಲೆಯೊಂದು ಸೇರಿದೆ. ಇನ್ನು RCB ಫ್ಯಾನ್ ಬಗ್ಗೆ ಹೇಳಬೇಕು. ಮೊನ್ನೆ ನಡೆದ RCB ಮತ್ತು ಪಂಜಾಬ್ ಪಂದ್ಯದಲ್ಲಿ 130 ಡೆಸಿಬಲ್ ಕೂಗಾಡಿ ಇಡೀ ವರ್ಲ್ಡ್ ನಲ್ಲೇ ಕ್ರೇಜಿಯೆಸ್ಟ್ ಫ್ಯಾನ್ ಎಂದು ಮತ್ತೆ ಪ್ರೂವ್ ಆಗಿದೆ. ನಂಬರ್ 7 RCB ಫ್ಯಾನ್ಸ್ ತರ ಲಾಯಲ್ ಆಗಿರುವ ವಿರಾಟ್ ಕೊಹ್ಲಿ. ಇಡೀ IPL ನಲ್ಲಿ ಒಂದೇ ತಂಡಕ್ಕೆ ಅತಿ ಹೆಚ್ಚು ಮ್ಯಾಚ್ ಆಡಿರುವ ಆಟಗಾರ ವಿರಾಟ್ ಕೊಹ್ಲಿ. ಇಷ್ಟು ನಮ್ಮ RCBಯ ಬಳಿ ಇರುವ ದಾಖಲೆಗಳು. ಇದರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್